ಅಮ್ಮ, ನೀವು ಯಾಕೆ ಓಡಾಡ್ತಾ ಇದ್ದೀರಿ? ಜಾಸ್ತಿ ಆಯಾಸ ಮಾಡ್ಕೊಬಾರ್ದು ಅಂತ ಡಾಕ್ಟರ್ ಹೇಳಿಲ್ವಾ? ನೀವು ನಿಮ್ಮ ರೂಮಲ್ಲಿರಿ, ನಿಮ್ಗೇನು ಬೇಕೋ ನಾನು ತಂದ್ಕೊಡ್ತೀನಿ. ನನಗೇನು ಬೇಕಾಗಿಲ್ಲ ರಾಮು. ನನಗೆ ಒಂದು ನಿಜ ಗೊತ್ತಾಗಬೇಕು. ಅದು ಗೊತ್ತಾಗೋವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ನಾನು ಪ್ರಶ್ನೆ ಕೇಳಕ್ ಮೊದಲೇ ನೀನೇ ನಿಜ ಹೇಳ್ಬಿಡು. ಅಮ್ಮ, ನೀವೇನು ಕೇಳ್ತಿದ್ದೀರಾ ನನಗೆ ಅರ್ಥನೇ ಆಗ್ತಿಲ್ಲ. ಬಾಯ್ ತುಂಬಾ ಅಮ್ಮ ಅಂತ ಕರಿತೀಯ, ಅಮ್ಮನ ಹತ್ರನೇ ಸುಳ್ಳು ಹೇಳ್ತೀಯ. ನಾಚಿಕೆ ಆಗಲ್ಲ ನಿನಗೆ? ಆ ಕೆಲಸ ಮಾಡೋ ನಾಟಕನ ನಿಲ್ಸು ರಾಮು. ಮೊದಲು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಅಮ್ಮ, ನಿಮ್ಮ ಪ್ರಶ್ನೆನೇ ನನಗೆ ಅರ್ಥ ಆಗ್ತಿಲ್ಲ. ಇನ್ನು ಉತ್ತರ ಹೇಗಮ್ಮ ಹೇಳಿ? ಸರಿ, ನೇರವಾಗೇ ಕೇಳ್ತೀನಿ. ಚಿನ್ನುನ ಸ್ಟೋರ್ ರೂಮಲ್ಲಿ ಯಾಕೆ ಕೂಡ ಹಾಕ್ದೆ? ಯಾಕೆ? ಯಾಕೆ ರಾಮು? ಆ ಹುಡುಗಿ ನಿನ್ನನ್ನ ರಾಮು ಅಣ್ಣ ರಾಮು ಅಣ್ಣ ಅಂತ ಬಾಯಿ ತುಂಬಾ ಕರೀತಾಳೆ. ಅಂಥ ಅಮಾಯಕ ಹುಡುಗಿ ಅವಳು. ನೀನು ನನ್ನ ಅಮ್ಮ ಅಮ್ಮ ಅಂತ ಕರಿತೀಯಲ್ಲ, ಹಾಗೆ ಅವಳು ನಿನ್ನ ಅಣ್ಣ ಅಣ್ಣ ಅಂತ ಕರೀತಾಳೆ. ಅಂತ ಹುಡುಗಿನ ಸ್ಟೋರ್ ರೂಮಲ್ಲಿ ಯಾಕೆ ಕೂಡ ಹಾಕ್ದೆ? ಅಮ್ಮ, ಅದು ಮುಚ್ಚು ಬಾಯಿ. ಇಲ್ಲದ ಕಾರಣಗಳನ್ನ ಕೊಡಬೇಡ ನೀನು. ನೀನು ಇಷ್ಟು ಕೆಟ್ಟ ರೀತಿಯಲ್ಲಿ ವರ್ತಿಸ್ತೀಯ ಅನ್ನೋ ಕನಿಷ್ಠ ಕಲ್ಪನೆನೂ ನನಗಿರ್ಲಿಲ್ಲ ರಾಮು. ಸರಿಯಾಗಿ ಕೇಳಿಸ್ಕೊ. ಚಿನ್ನು ನನ್ನ ಮಗಳು. ಅವಳಿಗೆ ಯಾವುದೇ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಅವಳನ್ನ ನೋಡ್ಕೋತೀನಿ ಅಂತ ನನ್ನ ಸೊಸೆಗೆ, ಅಂದ್ರೆ ಚಿನ್ನು ಅಕ್ಕಂಗೆ ನಾನು ಭಾಷೆ ಕೊಟ್ಟಿದ್ದೀನಿ. ಅದನ್ನ ನಡೆಸ್ಕೊಳ್ಳೋ ಜವಾಬ್ದಾರಿನೂ ನಂದೆ. ಜೋಪಾನವಾಗಿರು. ಇನ್ನು ಒಂದೇ ಸಲ ಇಂಥ ತಪ್ಪು ನಡೆದ್ರು ನಾನು ಕ್ಷಮಿಸೋದಿಲ್ಲ. ಅಮ್ಮ ಅಂತ ಕರಿತ್ಯ, ಮಗ ಅಂತ ತಿಳ್ಕೊಂಡು ನಿನ್ನನ್ನು ಕ್ಷಮಿಸ್ತೀನಿ. ಕಾರಣ ಕೂಡ ನಾನು ಕೇಳೋದಿಲ್ಲ. ನೀನ್ ಕಾರಣ ಕೇಳಿದ್ರು, ನನಗೆ ಕಾರಣ ಗೊತ್ತಿದ್ರು ಅದನ್ನ ಹೇಳೋ ಸ್ಥಿತಿಲಿ ನಾನಿಲ್ಲ ಅಮ್ಮ. ದಯವಿಟ್ಟು ನನ್ನ ಕ್ಷಮಿಸಮ್ಮ, ಕ್ಷಮಿಸು. ಮಂಗಿ ಮಂಚಕ್ಕೆ ಕಾಲೆಷ್ಟು ಅಂದ್ರೆ 3 ಮತ್ತೊಂದು ಅಂದ್ಲಂತೆ. ಇವಳು ಅಂತವಳೆ. ನನ್ನ ಮಗಳಿಗೂ ಗಂಡನ್ಗೂ ಕಣ್ಣಿಗೆ ಮೆಣ್ಣೆರ್ಚಿ ಪಾರ್ಕಲ್ಲಿ ಯಾವನ್ ಜೊತೆನೋ ಚಕ್ಕಂದ ಆಡ್ತಿದ್ದಾಳೆ. ಎಲ್ರೂ ಸೇರಿ ನನ್ನನ್ನು ಕೆಟ್ಟೋಳು ಮಾಡ್ತಾರೆ. ಆದ್ರೆ ನಿಜ ಏನು ಅಂತ ನನಗೆ ಮಾತ್ರ ನೀವ್ ಕೇಳಿದ್ರಿ ಅಂತ ನಾನೆಲ್ಲ ಹೇಳ್ಬಿಟ್ಟೆ. ಅಷ್ಟಿಷ್ಟಪಡೋ ಅಕ್ಕ, ರಾಮಣ್ಣ, ಅವ್ವ ಎಷ್ಟೇ ಕೇಳಿದ್ರು ನಾನು ಏನೂ ಹೇಳಲಿಲ್ಲ. ನಿಂತವ ಯಾಕೆ ಹೇಳ್ದೆ ಅಂತನೂ ನನಗೆ ಗೊತ್ತಿಲ್ಲ. ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ, ದಯವಿಟ್ಟು ಇವಾಗ ನಾನು ಹೇಳಿರೋದನ್ನ ಯಾರ ತವನೂ ಹೇಳ್ಬೇಡಿ.
ಅತ್ತಿದ್ ಸಾಕು ಚಿನ್ನು. ನೀನು ನಂಬಿರೋ ದೇವ್ರೆ ನಿನ್ನ ಕಾಪಾಡ್ತಾನೆ. ನಾನು ಏನು ಮಾಡಿದೆ? ನಾನು ಏನು ಹೇಳಿದೆ? ಇಷ್ಟು ದಿನ ಮುಚ್ಚಿಟ್ಟು ಮಾತನ್ನ ನಿಮ್ಮ ತವನೇ ಯಾಕೆ ಬಿಚ್ಚಿಟ್ಟು ಹೇಳಿದೆ? ತಪ್ಪು ಮಾಡಿದೆ, ತಪ್ಪು ಮಾಡಿಬಿಟ್ಟೆ. ನನ್ನ ಕಷ್ಟ ನನಗೆ, ಅದನ್ನ ನಾನೇ ಅನುಭವಿಸ್ಬೇಕು. ಪಾಪ ನಿಮ್ಗೆ ಯಾಕೆ? ಅವ್ವ ಅವ್ವ ನನ್ನನ್ನು ಅಷ್ಟು ಒತ್ತಿ ಒತ್ತಿ ಕೇಳಿದ್ರು ನಾನು ಏನೂ ಹೇಳಲಿಲ್ಲ. ರಾಮಣ್ಣ, ತಂಗಿ ನಿನ್ಗೇನಾಗದೆ, ಏನು ನಿನ್ನ ಕತೆ ಅಂತ ಎಷ್ಟು ಕೇಳಿದ್ರು ನಾನೇನೂ ಹೇಳಲಿಲ್ಲ. ದಿಕ್ಕಿಲ್ಲದ ನನಗೆ ಅನ್ನ ನೀರು ಸೂರು ಕೊಟ್ಟು ಅಷ್ಟು ಪ್ರೀತಿ ತೋರಿಸಿದ ಶ್ರುತಿ ಅಕ್ಕನಿಗೂ ನಾನು ಏನೂ ಹೇಳಲಿಲ್ಲ. ನಾನು ನಿಮ್ಮ ತವನೇ ಯಾಕೆಲ್ಲ ಹೇಳಿದೆ? ಪರವಾಗಿಲ್ಲ ಚಿನ್ನು, ಕತೆಗಳಿರೋದೇ ಬೇರೆಯವ್ರಿಗೆ ಹೇಳೋದಿಕ್ಕಲ್ವಾ? ನಾನು ಯಾರಿಗೂ ಹೇಳಬಾರ್ದು ಅಂದ್ಕೊಂಡಿದ್ದ ಕತೆನ ನಾನು ನಿಮಗೆ ಯಾಕೆ ಹೇಳಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಬೇರೆಯವ್ರ ಕತೆ ಕೇಳೋದಕ್ಕೂ ಪುಣ್ಯ ಮಾಡಿರಬೇಕು. ಆ ಪುಣ್ಯ ನಾನು ಮಾಡಿದ್ದೀನಿ ಅನ್ಸುತ್ತೆ. ನನ್ನ ಕರ್ಮದ ಕತೆನ ನಾನು ನಿಮಗೆ ಯಾಕೆ ಹೇಳಿದೆ? ಅಯ್ಯೋ ಚಿನ್ನು, ನೀನೇನು ಹೇಳ್ಬಾರ್ದೇನು ಹೇಳಿಲ್ವಲ್ಲ. ನಮ್ಮೆಲ್ಲ ಕತೆನ ಒಬ್ರಿಗೆಲ್ಲ ಒಬ್ರಿಗೆ ಹೇಳಿರ್ತೀವಿ. ಅದಕ್ಕೆ ಯಾಕೆ ಇಷ್ಟು ಗಾಬರಿ ಆಗಿದೆ ಅಂತ ನನಗೀಗಲೂ ಅರ್ಥ ಆಗ್ತಿಲ್ಲ. ಯಾರಿಗೇನು ಬೇಕಾದರೂ ಹೇಳು, ಅದರಿಂದ ಎಲ್ಲರಿಗೂ ಸಂತೋಷ ಆಗಬೇಕು, ದುಃಖ ಆಗಬಾರ್ದು ಅಂತ ತಾತಮ್ಮ ಹೇಳ್ತಾ ಇತ್ತು. ನನ್ನ ಕತೆ ಕೇಳಿದವ್ರು ಯಾರಿಗೂ ಸಂತೋಷ ಆಗಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಯಾರಿಗೂ ಹೇಳಿರಲಿಲ್ಲ. ಪ್ಲೀಸ್ ಚಿನ್ನು, ಅಳ್ಬೇಡ. ನಿನ್ನ ಕತೆನ ನನ್ನ ಹತ್ರ ಹೇಳಿದ್ಯಲ್ಲ, ಅದೇ ಸಂತೋಷ. ನಾನು ಹೇಳಿದ್ದನ್ನು ಯಾರಿಗೂ ಹೇಳಲ್ಲ ಅಂತ ಭಾಷೆ ಕೊಡಿ. ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ಚಿನ್ನು, ನೀನು ಹೇಳಿದಿನ ಯಾವುದೇ ಕಾರಣಕ್ಕೂ ಯಾವುದೇ ಪರಿಸ್ಥಿತಿಲೂ ಯಾರಿಗೂ ಹೇಳಲ್ಲ. ಥ್ಯಾಂಕ್ ಯು. ನಾನು ಒಯ್ತೀನಿ. ಚಿನ್ನು, ಮನೆ ತನಕ ಡ್ರಾಪ್ ಮಾಡ್ತೀನಿ. ಬ್ಯಾಡ, ನಾನೇ ಒಯ್ತೀನಿ. ಸುಲೋಚನ, ನಮ್ಮ ಮೊಮ್ಮಗ ನಮ್ಮ ಮನೆಯಲ್ಲಿ ನಮ್ಮ ಜೊತೆಯಲ್ಲೇ ಇದ್ರು ನೋಡೋಕ್ ಮಾತ್ರ ಸಿಗ್ತಾ ಇಲ್ಲ. ಎಂತ ಆಶ್ಚರ್ಯ ಅಲ್ವಾ? ಅರೆ, ನಾನು ಹೇಳಬೇಕು ಅಂತಿದ್ದ ಮಾತನ್ನ ನೀವೇ ಹೇಳ್ಬಿಟ್ರಿ. ಏನು ಆಶ್ಚರ್ಯ. ಬೆಳಿಗ್ಗೆ ನಾವು ಹೇಳೋ ಅಷ್ಟರಲ್ಲಿ ಚಂದನ್ ಹೊರಟೋಗಿರ್ತಾನೆ, ರಾತ್ರಿ ಅವನು ಬರೋ ಅಷ್ಟರಲ್ಲಿ ನಾವು ಮಲಗಿಬಿಟ್ಟಿರ್ತೀವಿ. ಅಮ್ಮ, ನೀವಿಬ್ರು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಚಂದು ಹೊಸ ಪ್ರಾಜೆಕ್ಟ್ನ ಶುರು ಮಾಡಿದ್ದಾನೆ. ಅವನಿಗೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಪಾಪ ಅವನಿಗೆ ಟೈಮ್ ಸಿಗಲ್ಲ. ಅಲ್ಲಮ್ಮ, ಈಗಿರೋ ಸಂಪಾದನೆ ಬೇಕಾದಷ್ಟಿದೆ.
ಹೊಸ ಪ್ರಾಜೆಕ್ಟ್ ಶುರು ಮಾಡ್ತಾ ಹೋದ್ರೆ ಶುರು ಮಾಡ್ತಾ ಇರಬೇಕು ಅನ್ಸುತ್ತೆ. ಎರಡು ಅನ್ನೋದಕ್ಕೆ ಕೊನೆನೇ ಇರಲ್ಲ. ನೀವು ಕಂಪ್ನಿ ಶುರು ಮಾಡಿದಾಗ ನಾನು ಇದನ್ನೇ ಹೇಳ್ತಿದ್ದು, ಆದ್ರೆ ನೀವು ಆ ಮಾತನ್ನ ಕೇಳ್ತಿದ್ರಾ? ಈಗ ಮಾತ್ರ ಮಗ ಕಾಣಲಿಲ್ಲ, 2 ದಿನ ಸಿಗ್ಲಿಲ್ಲ ಅಂತ ಇಷ್ಟೊಂದು ಬೇಜಾರು ಮಾಡ್ಕೋತಿದ್ರಲ್ಲ. ಅಪ್ಪ ಏನು ಹೇಳ್ತಿದ್ಯಾ ನೀನು? ಈಗಿನ ಕಾಲದಲ್ಲಿ ಎಷ್ಟು ಸಂಪಾದನೆ ಮಾಡಿದ್ರು ಕಡಿಮೆನೆ. ಅವನು ದುಡಿಯೋ ವಯಸ್ಸು, ದುಡಿತಾ ಇದ್ದಾನೆ. ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು. ಅದನ್ನ ಬಿಟ್ಟು ಮೊಮ್ಮಗ ಯಾವಾಗಲೂ ನಿನ್ನ ಕಣ್ಮುಂದೆನೇ ಇರಬೇಕು ಅಂದ್ರೆ ಏನು ಸರಿ ಹೇಳು? ಏನೋ ಮನಸ್ಸಿಗೆ ತೋಚಿದ್ದು ಒಂದು ಮಾತು ಹೇಳ್ದೆ ಅಮ್ಮ, ಅಷ್ಟೇ. ಇದೇನಮ್ಮ ಗಾಯ? ಅವತ್ತಾಗಿದ್ದ ಗಾಯ ಇನ್ನೂ ವಾಸಿ ಆಗಿಲ್ವಾ? ಯಾವ ಗಾಯ ತಾತ? ಇಲ್ಲಿ ಕಾಣ್ತಾ ಇದೆಯಲ್ಲಮ್ಮ ಈ ಗಾಯ. ಈ ಹುಡುಗಿಗೆ ಪದೇ ಪದೇ ಗಾಯ ಮಾಡ್ಕೊಳ್ಳೋದು ಅಭ್ಯಾಸ ಆಗೋಗಿದೆ ಅಲ್ವಾ ಚಿನ್ನು? ಚಿನ್ನು, ನಾನು ನಿನ್ನೆ ಕೇಳ್ತಾ ಇದ್ದಿದ್ದು, ಹೇಗಾಯ್ತು ಈ ಗಾಯ ಹೇಳು. ಆ ಗಾಯ ಹೇಗಾಯ್ತು ಅಂತ ನನಗೆ ಗೊತ್ತು.